ಧರ್ಮಸ್ಥಳದಲ್ಲಿ ವೇದವಲ್ಲಿ ಸಾವನ್ನಪ್ಪಿದ್ರು ಅಂದ್ರೆ ಕೊಲೆಯಾಗಿದ್ರು ಅನ್ನುವಂತಹ ಆರೋಪಗಳು ಕೇಳಿಬಂದಿರುವಂತದ್ದು. ಸದ್ಯ ನನ್ನೊಂದಿಗೆ ವೇದವಲ್ಲಿ ಅವರ ತಮ್ಮ ತಾಳೂರು ವೀರಭದ್ರ ಅವರು ಇದ್ದಾರೆ. ಅವ್ರನ್ನ ನಾವು ನೇರವಾಗಿ ಮಾತನಾಡ್ಸೋಣ. ಸರ್, ಈಗ ಧರ್ಮಸ್ಥಳದಲ್ಲಿ ವೇದವಲ್ಲಿ ಸಾವನ್ನಪ್ಪಿದ್ರು, ಕೊಲೆಯಾಗಿ ಸಾವನ್ನಪ್ಪಿದ್ರು ಅನ್ನುವಂತಹ ವಿಚಾರಗಳು ಆರೋಪಗಳು ಕೇಳಿ ಬರ್ತಿರುವಂತದ್ದು. ನೀವು ಅವರು ತಮ್ಮ, ಆ ಸಂದರ್ಭದಲ್ಲಿ ಏನಾಯ್ತು ಘಟನೆಗಳ ಬಗ್ಗೆ ಹೇಳೋದಾದ್ರೆ ಸರ್? ನಿಜ, ನೀವು ಹೇಳಿದ್ದು ಇದು ಕೊಲೆ ಆಗಿರೋದು. ಕೊಲೆ ಹೇಗಾಯ್ತು ಅಂತಂದ್ರೆ, ನಮ್ಮ ವೇದವಲ್ಲಿ ಅವ್ರು ಏನೇ ನಮ್ಮ ಸಿಸ್ಟರ್ ಇದಾರಲ್ವಾ, ಅವರು BSc B.Ed ಮಾಡಿದ್ರು. ಅವ್ರ ಹಸ್ಬೆಂಡ್ ಬಂದ್ಬಿಟ್ಟು ನಮ್ಮ ಭಾವ ಏನಿದ್ದಾರೆ ಬಿಡ್ಡಪ್ಪ ಹರಳೆ ಅಂತ, ಅವರು ಡಾಕ್ಟರ್ ಆಗಿದ್ರು, ಉಜಿರೆನಲ್ಲಿ ಕೆಲಸ ಮಾಡ್ತಾ ಇದ್ರು. ನಮ್ಮ ಅಕ್ಕ ಏನಿದ್ದಾಳೆ ಅವಳು ಟ್ಯುಟೋರಿಯಲ್ ಕ್ಲಾಸಸ್ ಕೊಡ್ತಾ ಇದ್ಲು. ಒಳ್ಳೆ ಟ್ಯುಟೋರಿಯಲ್ ಕೊಡ್ತಾಳೆ ಅಂತ ಇವ್ರಿಗೆ ಧರ್ಮಸ್ಥಳದ ಮ್ಯಾನೇಜ್ಮೆಂಟ್ಗೆ ಏನು ಗೊತ್ತಾಯ್ತು, ಅವ್ರು ಕರೆದ್ಬಿಟ್ಟು ನಮ್ಮ ಮ್ಯಾನೇಜ್ಮೆಂಟ್ ನಲ್ಲಿ ನೀವು ಟೀಚರ್ ಆಗಿ ಕೆಲಸ ಮಾಡಮ್ಮ ಅಂತ ಕರೆದು ಆಫರ್ ಕೊಟ್ರು. ಅವಳು ಅಲ್ಲಿ ಯಾವುದೇ ಟೀಚರ್ ಆಗಿ ಜಾಯ್ನ್ ಆದ್ಲು. ಟೀಚರ್ ಆಗಿ ಜಾಯ್ನ್ ಆದ್ಮೇಲೆ ವರ್ಷ ಆಯ್ತು. ವರ್ಷ ಆದ್ಮೇಲೆ ಏನಾಯ್ತು, ಅಲ್ಲಿ ಹೆಡ್ಮಿಸ್ಟರ್ ಪೋಸ್ಟ್ ಖಾಲಿ ಆಯ್ತು. ಅವಾಗ ಆಸ್ ಪರ್ ಸೀನಿಯಾರಿಟಿ ಅಂಡ್ ಎಲಿಜಿಬಲ್ ಇವಳಿಗೆ ಬರಬೇಕಾಗಿತ್ತು ಅದು ಹೆಡ್ಮಿಸ್ಟರ್ ಪೋಸ್ಟ್. ಇವಳಿಗೆ ಕೊಡ್ಲಿಲ್ಲ ಮ್ಯಾನೇಜ್ಮೆಂಟ್ನವರು. ಇವಳು ಏನ್ ಮಾಡಿದ್ಲು, ಅವ್ರ ಅಗೇನೆಸ್ಟ್ ಕೋರ್ಟ್ಗೆ ಹೋದ್ಲು. ಕೋರ್ಟ್ಗೆ ಹೋದಾಗ ಅವರಿಗೆ ಬೆಂಕಿ ಬಿತ್ತು. ನಮ್ಮ ಮ್ಯಾನೇಜ್ಮೆಂಟ್ ನಲ್ಲೇ ಕೆಲಸ ಮಾಡ್ತೇವಳು, ನಮ್ಗೆ ಎದುರು ಕೋರ್ಟ್ಗೆ ಹೋಗ್ತಾಳ ಅಂತ ಏನ್ ಮಾಡಿದ್ರು, ಅವಳಿಗೆ ಥ್ರೆಟನಿಂಗ್ ಕೊಡಕ್ ಶುರು ಮಾಡಿದ್ರು, ಎದುರ್ಸೋಕ್ ಶುರು ಮಾಡಿದ್ರು, ಜೀವ ಭಯ ಒಡ್ಡಿದ್ರು. ನಿನ್ ಕೈ ಮುರಿತೀವಿ, ಕಾಲ್ ಮುರಿತೀವಿ, ನಿನ್ ತಾಳಿ ತೆಗಿತೀವಿ ಅಂತ ಎಲ್ಲ ಎದುರಿಸಿದಾರೆ. ಇವಳು ಯಾವ್ದು ಕೇಳಿ ಮಾಡಿಲ್ಲ, ಎಲ್ಲ ಪ್ರತಿಯೊಂದು ಡೈರಿನಲ್ಲಿ ಬರ್ದಿದ್ದಾಳೆ. ಏನೇನು ಯಾವತ್ತು ಯಾರ್ಯಾರು ಬಂದು ಗಲಾಟೆ ಮಾಡಿದಾರೆ, ಯಾರ್ಯಾರು ಬಂದು ಎದುರಿಸಿದಾರೆ ಎಲ್ಲ ಡೈರಿನಲ್ಲಿ ಬರ್ದಿದ್ದಾಳೆ. ಅದಾಗಿದ್ದಾಗ ಇವು ಹೋಗಿ ಕೋರ್ಟ್ನಲ್ಲಿ ಗೆದ್ದು ಅಧಿಕಾರ ಸ್ವೀಕಾರ ಮಾಡಿದ್ಲು. ಅವಾಗ ಇವ್ರಿಗೆ ಬಹಳ ಅವಮಾನ ಆಯ್ತು ಅವರಿಗೆ. ಅವಾಗ ಅವ್ರು ಏನ್ ಮಾಡಿದ್ರು, ಒಂದು ಫೈಂಡ್ ಆಗಿ ಇವಳು ಮನೆಯಲ್ಲಿ ಒಬ್ಳೆ ಇದ್ದಾಗ, ಮಕ್ಕಳಿಲ್ದಾಗ ಒಂದು 2-3 ಜನ, ಪರ್ಟಿಕ್ಯುಲರ್ 2 3 ಇರ್ಬೋದು, ಬಂದ್ಬಿಟ್ಟು ಅವಳಿಗೆ ಸ್ಟ್ಯಾಪ್ ಮಾಡಿಬಿಟ್ಟಿದ್ದಾರೆ. ಹಾಲ್ನಲ್ಲಿ ಕೂತಿದ್ದಾಳೆ, ಸ್ಟ್ಯಾಪ್ ಮಾಡಿ ಅವಳನ್ನ ರಿಪೀಟೆಡ್ಲಿ ಸ್ಟ್ಯಾಪ್ ಮಾಡಿಕಂತ ಡ್ರ್ಯಾಗ್ ಮಾಡಿಕಂತ ಬಾತ್ರೂಮ್ ವರೆಗೂ ತಗೊಂಡು ಹೋಗಿದ್ದಾರೆ ಬಾಡಿನ. ಅಲ್ಲಿ ಬಾತ್ರೂಮ್ ನಲ್ಲಿ ನಿಲ್ಸ್ಬಿಟ್ಟು ಏನ್ ಮಾಡಿದ್ದಾರೆ, ಕಿರೋಸಿನ್ ಹಾಕ್ಬಿಟ್ಟು ಮೈ ಮೇಲೆ ಸುಟ್ಟು ಬಿಟ್ಟಿದ್ದಾರೆ. ಅವಳೇನು ಸ್ಟ್ಯಾಪ್ ಮಾಡಿದಾರಲ್ಲ, ಹಾಲೆಲ್ಲ ರಕ್ತ ಆಗಿದೆ, ಬಾತ್ರೂಮ್ ಕೂಡ ರಕ್ತ ಆಗಿದೆ. ಆ ಟೈಮ್ನಲ್ಲಿ ನಮ್ಮ ಬಾವರು ಆಸ್ ಎ ಡಾಕ್ಟರು ಹೆಲ್ತ್ ಕ್ಯಾಂಪ್ಗೆ ಅಂತ ಮಂಗಳೂರಿಗೆ ಹೋಗಿದ್ದಾರೆ. ಅವ್ರು ಮನೆಗೆ ಬಂದಾಗ ನೋಡ್ತಾರೆ, ಶಾಕು, ಬ್ಲಡ್ ಎಲ್ಲ ಬ್ಲಡ್ ಎಲ್ಲ ರಕ್ತ ಆಗಿದೆ. ಆ ರಕ್ತ ಗುರ್ತಿಟ್ಕಂತ ಬಾತ್ರೂಮ್ ಊರಿಗೆ ಹೋಗಿದ್ದಾರೆ. ಅಲ್ಲಿ ನೋಡ್ತಾರೆ, ಅವಳು ಶವ ಸುಟ್ಟು ಕರ್ಕಲಾಗಿ ಹೋಗ್ಬಿಟ್ಟಿದೆ. ಗಾಬರಾಗಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಹೋಗಿ ಈ ರೀತಿ ಆಗಿದೆ, ಈ ರೀತಿ ನಡೆದಿದೆ, ಕೇಸ್ ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಅಂದ್ರೆ ಬೆಳ್ತಂಗಡಿಯವರು ಮಾಡಿಸ್ಕೊಂಡಿಲ್ಲ. ಅವ್ರು ಮಾಡಿದ್ದೇನು, ನಮ್ಮ ಬಾವ್ರನ್ನ ಕಲ್ಪ್ರಿಟ್ ಆರೋಪಿನ ಮಾಡಿ 2 ವರ್ಷ ಜೈಲಿಗೆ ಹಾಕ್ಬಿಟ್ರು. ಇದು ಎಂತ ನ್ಯಾಯ ಸ್ವಾಮಿ ಇದು? ಯಾರಾದ್ರೂ ಗಂಡ ಅಲ್ಲಿದ್ದಾನೆ ಮಂಗಳೂರಿನಲ್ಲಿ, ಇವಳು ಮನೇಲಿದ್ದಾಳೆ, ಇವ್ರು ಕೊಂದಿದ್ದಾರೆ, ಅವನ್ ಟೈಮಿಂಗ್ ಬರೋದಕ್ಕೇನು, ಇವಳ ಟೈಮಿಂಗ್ ಏನು, ಗಂಡನ ಮೇಲೆ ಹಾಕ್ಬಿಟ್ರು. 2 ವರ್ಷ ಜೈಲಿನಲ್ಲಿದ್ದ ಗಂಡ. ಆದ್ಮೇಲೆ ಸಾಕ್ಷ್ಯ ಆಮೇಲೆ ಎವಿಡೆನ್ಸು ಪ್ರೂಫು ಸಿಗ್ಲಿಲ್ಲ ಅಂತಂದ್ಬಿಟ್ಟು ಹೊರಗಡೆ ಬಂದ್ಮೇಲೆ ಏನ್ ಮಾಡಿದ್ರು, CPIನವರು ಅವ್ರಿಗೆ ಬೆಂಬಲ ಕೊಟ್ರು. ಫಸ್ಟ್ ಬೆಂಬಲ ಕೊಟ್ಟು ಹೋರಾಟ ನಡೀತು. ಎಲ್ಲರಿಗೂ ನಡೀತು ಅಂತಂದ್ರೆ CBIಗೆ ಕೊಡ್ಲೇಬೇಕು ಅನ್ನೋ ಮಟ್ಟಕ್ಕೆ ಹೋರಾಟ ನಡೀತು. ದಿಸ್ ಈಸ್ 1979 ಹಿಸ್ಟ್ರಿ ನಾನು ಹೇಳ್ತಾ ಇರೋದು ನಿಮ್ಗೆ, ಈಗಿಂದಲ್ಲ. 1970 ನಾನು ಚಿಕ್ಕವನು ಅವಾಗ, ನನಗಿನ್ನ ಅಷ್ಟು. ನಮ್ಮ ಬಾವರು ಏನಂದ್ರೆ, ಇವಾಗ ಅಲ್ಲಿ ಇದಾರೆ ನಮ್ಮ ಅಕ್ಕವ್ರು ಇದ್ರಲ್ಲ, ಅವ್ರ ಅಕ್ಕನ ಗಂಡ ನಮ್ಮ ಬಾವ ಅಂದ್ರೆ ಬಿಡ್ಡಪ್ಪನ ತಮ್ಮ. ಆಗ ನಿಮಗೆ ಎಷ್ಟು ವಯಸ್ಸಾಗಿತ್ತು? ನನಗೆ 18 ವರ್ಷ. 18 ವರ್ಷ ನನಗೆ ಅವಾಗ. ಆಗ ನಾನು ಏನ್ ಮಾಡಿದೆ, ಅವಾಗ ನಮ್ಗೆ ಹೇಳಿದ್ದು ನೆನಪಿನಲ್ಲಿದೆ, ಈ ರೀತಿ ನಮ್ಮ ಅಣ್ಣನ ನಮ್ಮ ಅತ್ತಿಗೆಯನ್ನ ಕೊಂದ್ಬಿಟ್ರು, ಈ ರೀತಿ ಆಗಿದೆ ಅಂತ. ಅದೇ ವಿಷಯ ನನಗೆ ಇವತ್ತಿನವರೆಗೂ ಕಿವಿನಲ್ಲಿ ಗುಂಜ್ತಾ ಇದೆ. ಅದಾಯ್ತಾ? ಅದಾದ ತಕ್ಷಣ ಏನ್ ಮಾಡಿದ್ರು, CBI ಮಟ್ಟಕ್ಕೆ ಹೊರಗೆ ಹೋದಾಗ ಏನ್ ಮಾಡಿದ್ರು, ದೇವರಾಜ ಅರಸು ಚೀಫ್ ಮಿನಿಸ್ಟರ್ ಡೈರಿನ ಪೊಲೀಸರು ತಗೊಂಡ್ಬಿಟ್ಟಿದ್ದಾರೆ. ಡೈರಿನೇ ಇಲ್ಲ, ಹಾಗಾದ್ರೆ ಸುಟ್ಟಾಕ್ಬಿಟ್ಟಿದ್ದಾರೆ. ಸಾವಿನ ರಹಸ್ಯ ಡೈರಿಯಲ್ಲಿ ಇತ್ತು, ಈಗ ಡೈರಿ ಇಲ್ಲ, ಸುಟ್ಟಾಕ್ ಹೋಗ್ಬಿಟ್ಟಿದ್ದಾರೆ. ಏನ್ ಸಿಗಬಾರ್ದಲ್ವಾ ವಿಟ್ನೆಸ್? ಡೈರಿನ ಸುಟ್ಟವ್ರು ಯಾರು ಅಂತ ಅವರೇ ಆಡಳಿತ ನಡೆಸೋರು. ಇನ್ಯಾರಿದ್ದಾರೆ? ಸ್ಕೂಲ್ ಮ್ಯಾನೇಜ್ಮೆಂಟ್ ಯಾರು ನಡೆಸ್ತಾ ಇದ್ರು ಅವರೇ ಸುಟ್ಟಾಕಿದ್ದಾರೆ. ಬೇರೆ ಯಾರು ಅಂತ ಹೇಳೋದಕ್ಕೆ ಬರಲ್ಲ, ಯಾಕಂದ್ರೆ ಮನೆಗೆ ಬಂದಿರೋರು ಅವರೇ ಸುಟ್ಟಾಕಿದ್ದಾರೆ ತಗೊಂಡೋಗಿ. ಏನು ಸಕ್ಸಸ್ ಸಿಗ್ಲಿಲ್ಲ, ಕೇಸ್ ಕ್ಲೋಸ್ ಮಾಡ್ಬಿಟ್ರು. ಅವಾಗ ಏನ್ ಮಾಡಿದ್ರು, ನಮ್ಮ ಬಾವ್ರನ್ನ ಅಲ್ಲಿಗೂ ಹೋರಾಟ ನಡೆಸಿದ್ಮೇಲೆ ನಮ್ಮ ಬಾವ್ರನ್ನ ರವಿಶಂಕರ್ ಗುರೂಜಿ ಅಂತ ಇದಾರೆ, ಹೆಸರು ಕೇಳಿದ್ರಲ್ವಾ, ಅವ್ರನ್ನ ಬಿಟ್ಟು ನಮ್ಮ ಬಾವ್ರನ್ನ ಸ್ವಲ್ಪ ತಲೆ ತಣ್ಣಗೆ ಮಾಡಿಸಿ, ಸತ್ತೋಗಿದ್ದಾರೆ, ಯಾಕೆ ಹೋರಾಟ ಮಾಡ್ತೀಯಾ, ಬಿಟ್ಟು ಬಿಡು, ಇನ್ನೇನ್ ಮಾಡಿದ್ರು ಬರಲ್ಲ ಬಿಡಲ್ಲ ಅಂತೇಳಿ ಕೇಸೇ ಕ್ಲೋಸ್ ಮಾಡಿದ್ರು. ನಮ್ಮ ಬಾವರು ಈಗ 4 ವರ್ಷ ಆಯ್ತು ಅವರು ತೀರ್ಕೊಂಡು ಹೋಗಿ. ಮತ್ತೆ ಹಾಗಾದ್ರೆ ಹೇಗೆ ವೇದವಲ್ಲಿ ಅವರ ಸಾವಿಗೆ ಕೊಲೆ ಆಗ್ತಿದೆ ಅನ್ನುವಂತಹ ವಿಚಾರ, ಅಂದ್ರೆ ಧರ್ಮಸ್ಥಳದಲ್ಲಿ 100 ಹೆಣಗಳನ್ನ ಹೂತಿಡ್ಲಾಗಿದೆ ಅನ್ನುವಂತ ವಿಚಾರದಲ್ಲಿ ವೇದವಲ್ಲಿ ಅವರು ಕೂಡ ಒಬ್ರು ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಈಗ ಸಾವಿಗೆ ನ್ಯಾಯ ಯಾವಾಗ ಸಿಗುತ್ತೆ, ಯಾವ ರೀತಿ ಹೋರಾಟ ಮಾಡ್ತಿದ್ರ ನೀವು? ಹಾಗಾಗಿ ಅವಾಗ ಏನ್ ಮಾಡಿದೆ ನಾನು, ಯಾವಾಗ ಈ SIT ಫಾರ್ಮ್ ಆಯ್ತು ಅಂತ ಬಂತಲ್ಲ, ನನಗೆ ತಲೆಯಲ್ಲಿ ಬಂತು, SIT ಫಾರ್ಮ್ ಓಪನ್ ಆಗಿದೆ,
ನಮ್ಮ ಕಂಪ್ಲೇಂಟ್ ಕೊಟ್ಟರೆ ಇನ್ನು ತಗೋಬಹುದು, ಎಲ್ಲರದ್ದು ಕಂಪ್ಲೇಂಟ್ ತಗೊಳ್ತಾ ಇದ್ದಾರೆ ಅಂತ ಬಂತಲ್ಲ. ನಾನೇನು ಮಾಡಿದೆ, ಇಮಿಡಿಯೇಟ್ ಇದಕ್ಕೆ ಉಜಿರೆಗೆ ಹೋದೆ. ಲಾಸ್ಟ್ ಮಂತ್ 21ನೇ ತಾರೀಕು ನಾನು ಉಜಿರೆಯಲ್ಲಿದ್ದೆ. ಉಜಿರೆಯಲ್ಲಿದ್ದಾಗ ನನಗೆ ಮಟ್ಟಣ್ಣ ಅವ್ರ ಕಡೆಯಿಂದ ಫೋನ್ ನಂಬರ್ ತಗೊಂಡಿದ್ದೆ. ನಾನು ಮಟ್ಟಣ್ಣ ಅವ್ರಿಗೆ ಮಾತಾಡಿದೆ, ಸರ್ ಈ ರೀತಿ ಆಗಿದೆ, ನಾನು ಕಂಪ್ಲೇಂಟ್ ಕೊಡಕ್ಕೆ ಬರ್ಬೇಕಂತಿದ್ದೀನಿ SITಗೆ, ಯಾವ 2-3 ದಿವಸ ಒಳಗಡೆ ಬರ್ತೀನಿ ಅಂದೆ. ಇಲ್ಲ ಬೇಗ ಬಂದ್ಬಿಡಿ ಅಂದರು. ನಾನು ಅವತ್ತು ಮಧ್ಯಾಹ್ನ ಮಾತಾಡಿದ್ದೀನಿ, ಬೆಳಿಗ್ಗೆ ಕಾರ್ ಹಾಕೊಂಡು ಹೋಗ್ಬಿಟ್ಟೆ. ನಾನು ಇದು ಉಜಿರೆಗೆ ಹೋದೆ. ಅವತ್ತು ಮಟ್ಟಣ್ಣವರು ಟಿಮ್ರೋಡ್ ಅವ್ರ ಮನೇಲಿ ಇಬ್ರು ಮಾತಾಡಿದ್ರು. ಅವ್ರು ನನಗೇನು ಹೇಳಿದ್ರು, ಸಂಜೆ ನೀವು 6:30-7 ಗಂಟೆಗೆ ಹೋಗಿ ರೂಮ್ ರೆಸ್ಟ್ ಮಾಡಿಬಿಡಿ, ಸಂಜೆ 6:30-7 ಗಂಟೆಗೆ ಬನ್ನಿ, ನಿಮ್ಮದು ಡ್ರಾಫ್ಟ್ ಮಾಡಿಬಿಟ್ಟು SITಗೆ ಹೋಗಿ ಅರ್ಜಿ ಕೊಟ್ಬಿಡ್ರಿ ನಾಳೆ ಅಂತ ಹೇಳಿದ್ರು. ಸರಿ ಅಂತ ನಾನು ರೂಮ್ಗೆ ಹೋಗಿ ರೆಸ್ಟ್ ಮಾಡಿದೆ. 6 ಗಂಟೆಗೆ ಫೋನ್ ಮಾಡಿದೆ, 7 ಗಂಟೆಗೆ ಫೋನ್ ಮಾಡಿದೆ, 8ಕ್ಕೆ ಮಾಡಿದೆ, 9 ಮಾಡಿದೆ. ಟಿಮ್ರೋಡಿ ಎತ್ತುತ್ತಾ ಇಲ್ಲ, ಮಟ್ಟಣ್ಣವರು ಎತ್ತುತ್ತಾ ಇಲ್ಲ. ಏನು ಮಾಡಬೇಕು, ಯಾಕೆ ಎತ್ತುತ್ತಾ ಇಲ್ಲ ಇವರು ಅಂತ ನಾನು ಸ್ವಲ್ಪ ಆಯ್ತು ಬೆಳಿಗ್ಗೆ ಹೋದ್ರೆ ಆಯ್ತು ಬಿಡು ಅಂತ ಬೆಳಿಗ್ಗೆ 8:15ಗೆಲ್ಲ ಸ್ನಾನ ಮಾಡಿ ತಿರ್ಗಿ 9 ಗಂಟೆಗೆ ಟಿಮ್ರೋಡಿ ಅವ್ರ ಮನೆಗೆ ಹೋದ್ರೆ ಪಾಪ ಟಿಮ್ರೋಡಿ ಅವ್ರು ಬಂದರು, ಕುಂದ್ರಿಸಿದ್ರು, ಟೀ ಕೊಟ್ಟರು, ಅವ್ರ ಮಿಸ್ಸಸ್ನ ಪರಿಚಯ ಮಾಡಿಸಿದ್ರು, ಎಲ್ಲ ಆಯಿತು. ಟೀ ಕುಡಿದ್ವಿ. 1-2 ಪೊಲೀಸರು ಬಂದರು, ಆಮೇಲೆ 3 ಜನ ಪೊಲೀಸರು ಬಂದರು, ಆಮೇಲೆ 1-2 ಇನ್ಸ್ಪೆಕ್ಟರ್ ಬಂದರು, ಆಮೇಲೆ 3-4 ಸರ್ಕಲ್ ಇನ್ಸ್ಪೆಕ್ಟರ್ ಬಂದರು. ಹಿಂಗೆ 10 ಜನ 15 ಜನ ಅಂತ 50 ಜನ ಪೊಲೀಸರು ಬಂದರು. ಆಮೇಲೆ ಅಡಿಷನಲ್ SP ಬಂದ, ಸುಮಾರು 20 ಜೀಪು. ಏನು ಅಲ್ಲಿ ಎನ್ಕ್ವೈರಿ ನಾವು ಕರೆದಿದ್ವಿ, ನೀನು ಬಂದಿಲ್ಲ, ಯಾಕೆ ಬಂದಿಲ್ಲ ಅಂತ ಟಿಮ್ರೋಡಿ ಅವ್ರನ್ನ ಕೇಳ್ತಾ ಇದ್ದಾರೆ. ನಾನು ನೀವು ನೋಟಿಸ್ ಕೊಟ್ಟಿಲ್ಲ, ನೀವು ನಾನು ಹೆಂಗೆ ಬರೋದು, ನೋಟಿಸ್ ಕೊಟ್ಟರೆ ತಾನೇ ಬರೋದು. ನಾನು ನಿಮ್ಮ ಮನೆಗೆ ಅಂಟಿಸಿ ಹೋಗಿದ್ದೀನಿ ಅಂತ ಏನೇನೋ ವಾರ ನಿಂತು ನಾವು ದೂರ ಇದ್ವಿ. ನಾವು ಇನ್ನೂ ಅವಾಗ ಹೋಗಿದ್ವಲ್ಲ, ನಾವಿನ್ನ ಮೇಗೆ ಆಗ್ಬೇಕಂತ ದೂರ ಇದ್ವಿ. ಇಲ್ಲ ನೀವು ಬರಲೇಬೇಕು ಅಂತ ಅಂದರು. ಅವಾಗ ಮಟ್ಟಣ್ಣವರು ಇನ್ನೂ ಉಳಿದಿದ್ದಾರೆಲ್ಲರೂ ಫಾಲೋವರ್ಸ್ ಏನಂದ್ರು, ಬರ್ತೀವಿ, ನಮ್ಮ ವೆಹಿಕಲ್ನಲ್ಲಿ ಬರ್ತೀವಿ, ನೀವೇನಾದ್ರು ಅರೆಸ್ಟ್ ಮಾಡಿರ್ತಿದ್ದೀರಾ, ಅರೆಸ್ಟ್ ವಾರೆಂಟ್ ತಂದಿದ್ದೀರಾ, ಇಲ್ವಲ್ಲ, ಅರೆಸ್ಟ್ ಮಾಡಿ ವಾರೆಂಟ್ ತಂದಿಲ್ಲ ಅಂದ್ರೆ ನಮ್ಮ ಓನ್ ವೆಹಿಕಲ್ನ ನಾವು ಎನ್ಕ್ವೈರಿಗೆ ಬರ್ತೀವಿ ಅಂತ ಹೇಳಿದ್ರು. ಅವ್ರನ್ನ ಕರ್ಕೊಂಡು ಹೋದ್ರು. ಅವಾಗ ನನಗೆ ಅರ್ಥ ಆಗೋಯ್ತು, ಇಷ್ಟು ಫೋರ್ಸ್ ಬಂದಿದೆ ಅಂದರೆ ಇವ್ರನ್ನ ಗ್ಯಾರಂಟಿ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಎನ್ಕ್ವೈರಿ ಮಾಡ್ತಾ ಅರೆಸ್ಟ್ ಮಾಡ್ತಾರೆ ಅನ್ನೋದು ಗೊತ್ತಾಗಿ ಮುಂಚೆನೇ ಮಟ್ಟಣ್ಣವ್ರಿಗೆ ಕೇಳ್ಬಿಟ್ಟೆ, ಸರ್ ಹೆಂಗೆ ಸರ್ ಮತ್ತೆ ಇದೆಲ್ಲ ನಡೀತು ಅಂದರೆ, ಇಲ್ಲ ಇವತ್ತು ನೀವು ಇರ್ರಿ, ನಾನು ನಾಳೆ ಇದು ಮಾಡಿಸ್ತೀನಿ ಅಂತಂದರು. ನನಗೆ ಡೌಟ್ ಇತ್ತು, ಹಾಗಾಗಿ ಹೊರಟು ವಾಪಸ್ ಬಂದ್ಬಿಟ್ಟೆ ಹೊಸಪೇಟೆಗೆ. ಅದಾದಮೇಲೆ ನಾನು ಫೋನ್ ಮಾಡಿದೆ ತಿರ್ಗಾ ಮಟ್ಟಣ್ಣವ್ರಿಗೆ. ಅವ್ರಿಗೇನಂದ್ರು, ಇಲ್ಲ ನಾನು NHRCದು ಯುವರಾಜ್ IPS ಇದ್ದಾರೆ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಯುವರಾಜ್ ಅಂತಿದ್ದಾರೆ, ಅವ್ರ ನಂಬರ್ ಕೊಡ್ತೀನಿ, ಅವ್ರಿಗೆ ಮಾತಾಡಿ ಅಂದರು. ನಾನು ಅವ್ರಿಗೆ ಮಾತಾಡಿದೆ. ಅವ್ರು ಏನು ಮಾಡಿದ್ರು, ವಿಡಿಯೋ ಕಾಲ್ನಲ್ಲಿ ಮಾತಾಡಿ ಅಂದರು. ಅವರು NHRC ಕಮಿಷನ್ ಯುವರಾಜ್ ಅಂತ IPS ಇದ್ದಾರೆ ಡೆಲ್ಲಿಯಲ್ಲಿ. ವಿಡಿಯೋ ಕಾಲ್ ಮಾಡಿ ಅಂದ್ರೆ ವಿಡಿಯೋ ಕಾಲ್ ಮಾಡಿದೆ. ವಿಡಿಯೋ ಕಾಲ್ ಮಾಡಿದ್ಮೇಲೆ ಏನು ಅಂದರೆ, ಈ ಐಸಾ ಹೋಗಿ ಅಂತ ಹೇಳಿದೆ, ಹಿಂದಿನಲ್ಲಿ ಮಾತಾಡಿದೆ. ಅಚ್ಚಾ ಜೋ ಬೋಲ್ರೆ ಓ ಇಮೇಲ್ ಬೇಚು ಅಂತಂದರು. ಎಸ್ ಅಂತ ನಾನು ಇಮಿಡಿಯೇಟ್ ಅಲ್ಲೇ ಡ್ರಾಪ್ ಮಾಡಿಬಿಟ್ಟು ಒಂದು ಇಮೇಲ್ ಹಾಕಿದೆ ಅವರಿಗೆ. ಅದಾದಮೇಲೆ 2 ದಿವಸ ಬಿಟ್ಟು ತಿರ್ಗಾ ವಿಡಿಯೋ ಕಾಲ್ ಅವರೇ ಮಾಡಿದ್ರು. ಇಲ್ಲಿ ಕನ್ಫರ್ಮೇಷನ್ಗೋಸ್ಕರ ಮಾಡ್ತಾ ಇದ್ದೀನಿ, ವಾಟ್ ಯು ಸೆಡ್ ಈಸ್ ರೈಟಾ ಅಂತಂದ್ರು. ಎಸ್, ನಾನು ಏನೇನು ಹೇಳಿದ್ದೀನಿ ಅದರಲ್ಲಿ ಸತ್ಯ ಇದೆ ಸರ್ ಅಂದೆ. ಮತ್ತಿನ್ನೇನು ಸರ್ ಅಂತಂದ್ರೆ, ಇನ್ನೇನಿಲ್ಲ ಅಂತಂದ್ರು. ಮತ್ತು ನಾನು SIT ಕಂಪ್ಲೇಂಟ್ ಕೊಡ್ಬೇಕಂತ ಇದ್ದೆ, ಮತ್ತು ನಿಮಗೂ ಕೊಟ್ಟಿದ್ದೀನಿ ಅಂತಂದರೆ, ನೀವು SIT ಕೊಡೋದೇನು ಬೇಕಾಗಿಲ್ಲ, ನಾನು ಈ ಕಾಪಿನ ಅವ್ರಿಗೆ ಫಾರ್ವರ್ಡ್ ಮಾಡಿದ್ದೀನಿ ಅಂದರು. ಓಕೆ, ವೆಲ್ ಆ್ಯಂಡ್ ಗುಡ್ ಸರ್ ಅಂತ ಸುಮ್ಮನಾದ. ಅದು ಅಷ್ಟು ನಡೆದ ಮೇಲೆ ಇವತ್ತಿನವರೆಗೂ ಇನ್ನೂ ಏನೂ ಇಲ್ಲ. ಹಾಗಿದ್ರೆ ವೇದವಲ್ಲಿ ಅವರ ಸಾವಿನ ಕೇಸಿನ ಬಗ್ಗೆ SITಗೆ ದೂರು ಹೋಗಿಲ್ವಾ? ಹೋಗಿದೆ ಸರ್. ಆಸ್ ಪರ್ ಯುವರಾಜ್ ಹೇಳಿದಾರ ಪ್ರಕಾರ ನಾನು ಅವ್ರಿಗೆ ಕಾಪಿ ಫಾರ್ವರ್ಡ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಹೋಗಿರುತ್ತೆ. ಕನ್ಫರ್ಮ್ ಆಗಿದ್ಯಾ? ನೀವು ಏನಾದ್ರು ನೋಡಿದ್ರಾ? ಯುವರಾಜ್ನವ್ರು ಈಗ ಕನ್ಫರ್ಮ್ ಮಾಡಿದ್ದಾರೆ ನಾನು ಕಳಿಸಿದ್ದೀನಿ ಅಂತ. ನಾನು ಅವತ್ತು ಹೋದ ದಿವಸ SIT ಆಫೀಸ್ ಬಂದಿತ್ತು, ಯಾರು ಇದ್ದಿಲ್ಲ ಅವತ್ತು. ಹಾಗಾಗಿ ನಾನು ನೆಕ್ಸ್ಟ್ ಡೇ ಉಳಿಬೇಕಾಯ್ತು. ಅವತ್ತು ಉಳಿದಾಗ ನೆಕ್ಸ್ಟ್ ಡೇ ಬೆಳಿಗ್ಗೆ ಹೋದಾಗ ಈ ಘಟನೆ ನಡೀತು. ಇಲ್ಲಾಂದ್ರೆ ಹಿಂದಿನ ದಿವಸನೇ ನಾನು ಕೊಟ್ಬಿಡ್ತಿದ್ದೆ ನಾನೇ ಕಂಪ್ಲೇಂಟು. ಓಕೆ, ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಸತ್ಯಕ್ಕಾಗಿ ಬೃಹತ್ ಸಮಾವೇಶ ಕಾರ್ಯಕ್ರಮ ಆಗ್ತಿರುವಂತದ್ದು. ಏನ್ ಹೇಳಲಿಕ್ಕೆ ಬಯಸ್ತೀರಾ? ನೀವು ಕೂಡ ಭಾಗವಹಿಸಿದ್ರಿ, ಏನ್ ಹೇಳ್ತೀರಿ ಸಂದರ್ಭದಲ್ಲಿ? ಇದೇ ಮುಂದೆ ಏನ್ ಹೇಳಿದೆ ನಾನು, ಈಗ ಇಷ್ಟು ಜನ ಎಲ್ಲರೂ ನ್ಯಾಯದ ಪರವಾಗಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಇದ್ರ ವಿರುದ್ಧ ನಾವು ಹೋರಾಡಲೇಬೇಕು. ಅಲ್ಲ, ಈಗ ನಿಮ್ಮ ಹೋರಾಟ ನ್ಯಾಯದ ಪರವ ಅಂದ್ರೆ ಸಾವಿನ ಒಂದು ಏನಾಗಿದೆ ನ್ಯಾಯ ಪರವಾಗಿನ ಅಥವಾ ಧರ್ಮಸ್ಥಳದ ವಿರುದ್ಧನ ಏನು ಅನ್ನುವಂಥದ್ದು ಕ್ಲಿಯರ್ ಕಟ್ ಆಗಿ ಹೇಳಿ. ನಮ್ಮ ಹೋರಾಟ ಬಂದ್ಬಿಟ್ಟು ನ್ಯಾಯದ ಪರವಾಗಿ, ಅಂಡ್ ಏನಲ್ಲಿ ಮರ್ಡರ್ ಕೇಸ್ ಆಗಿದೆಯಲ್ಲ ಅದ್ರ ಪರವಾಗಿ. ನಮಗೆ ದೇವಸ್ಥಾನ ಮಂಜುನಾಥನಿಗೆ ಏನು ಸಂಬಂಧ ಇಲ್ಲ. ನಾವು ಮಂಜುನಾಥ ಬಗ್ಗೆ ಅವಹೇಳನೂ ಮಾಡುವುದಿಲ್ಲ. ನಮಗೆ ಮಂಜುನಾಥನ ಬಗ್ಗೆ ಗೌರವ ಇದೆ. ನಾವು ಮಂಜುನಾಥನ ಪೂಜಿಸ್ತೀವಿ. ಆದ್ರೂ ನಾನು ಮೊನ್ನೆ ಇದಕ್ಕೆ ಉಜಿರಿಗೆ ಹೋದಾಗ ಮಂಜುನಾಥನ ಮುಖ ನೋಡಕ್ ಹೋಗಿಲ್ಲ ಒಳಗಡೆ. ಅಲ್ಲಿ ನಾನು ಯಾಕೆ ಹೋಗಿಲ್ಲ ಅಂತಂದ್ರೆ 79ರಿಂದ ಹೋಗಿಲ್ಲ ನಾನು. ಯಾವತ್ತಿನ ನಮ್ಮ ಅಕ್ಕರದು ಇನ್ಸಿಡೆನ್ಸ್ ನಡೀತು ಅವತ್ತಿಂದ ಮಂಜುನಾಥನ ಮುಖ ನೋಡಬಾರ್ದು ಅಂತ ಹೋಗಿಲ್ಲ. ಮೊನ್ನೆ ಹೋದಾಗೂ ನೋಡಿಲ್ಲ. ಮಂಜುನಾಥ, ನೀನೇನಾದ್ರೂ ಇದ್ದಿದ್ದೇ ನಿಜ ಆದ್ರೆ ಈ ನಮ್ಮ ಹೋರಾಟ, ಈ ನಮ್ಮ ನ್ಯಾಯಕ್ಕಾಗಿ ಏನು ಹೋರಾಟ ಮಾಡ್ತಾ ಇದೀವಿ, ಇದಕ್ಕೆ ನೀನು ಬೆಲೆ ಕೊಡಲೇಬೇಕು.
ಅವತ್ತು ಬಂದು ನಿನ್ನ ಮುಖ ನೋಡ್ತೀನಿ ಅಲ್ಲವರೆಗೆ ನಾನು ನೋಡಲ್ಲ ಅಂತ ಬೇಡ್ಕೊಂಡೇ ಬಂದಿದ್ದೀನಿ ನಾನು. ನಿಮ್ಮ ಅಕ್ಕನ ಸಾವಿಗೆ ನ್ಯಾಯ ಸಿಗುತ್ತೆ ಅನ್ನುವಂತಹ ಭರವಸೆ ಇದೆಯಾ ಕೊನೆಯದಾಗಿ? ಸರ್, ಶಕ್ತಿ ಅನ್ನೋದು ಒಂದಿದೆ, ನ್ಯಾಯಕ್ಕೆ ಬೆಲೆ ಅನ್ನೋದು ಇದೆ. ಎಲ್ಲದರಲ್ಲಿ ಹೇಳ್ತಾರೆ ನ್ಯಾಯಕ್ಕೆ ಬೆಲೆ ಸಿಗುತ್ತೆ, ನಿಧಾನವಾಗಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೇ ತಾಳ್ಮೆಯಿಂದ ಇದೀವಿ. ಇವತ್ತು ನೋಡಿ, ಅವತ್ತು ಉಜಿರೆನಲ್ಲಿ ನಡೆದ ಮತ್ತೆ ಅಷ್ಟೇ ಘಟನೆ ಇತ್ತು, ಆಮೇಲೆ ಧರ್ಮಸ್ಥಳಕ್ಕೆ ಬಂತು, ಆಮೇಲೆ ದಕ್ಷಿಣ ಕನ್ನಡಕ್ಕೆ ಬಂತು, ಇವಾಗ ರಾಜ್ಯಾದ್ಯಂತ ಬಂದಿದೆ, ಇವತ್ತು ಬೆಂಗಳೂರಿಗೂ ಬಂದಿದೆ. ಹಬ್ಬುತ್ತಾ ಇದೆ. ಇದಿಲ್ಲ ಇವತ್ತಿಲ್ಲ ನಾಳೆ ಖಂಡಿತವಾಗಿ ನ್ಯಾಯ ಸಿಗುತ್ತೆ ಅಂತ ಒಂದು ಹೋಪ್ಸ್ ನನಗಿದೆ. ಇದಿಷ್ಟು ಧರ್ಮಸ್ಥಳದಲ್ಲಿ ಸಾವನ್ನಪ್ಪಿರುವಂತಹ ವೇದವಲ್ಲಿ ಅವರ ತಮ್ಮ ಅವರ ಹೇಳಿರುವಂತಹ ಮಾತುಗಳು. ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿಯಾಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್